ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಸರ್ಕಾರ GBA ಚುನಾವಣೆ ಮಾಡೋದಕ್ಕೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಒಂದಲ್ಲ ಒಂದು ಕಾರಣವನ್ನ ಕೊಟ್ಟು GBA ಎಲೆಕ್ಷನ್ ಅನ್ನ ಮುಂದೆ ಹಾಕ್ತಾ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಇದು ಆಗಲ್ಲ, ಇವರು GBA ಎಲೆಕ್ಷನ್ ಮಾಡಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತುಬಿಟ್ಟಿದೆ 5 ಪಾಲಿಕೆಗಳ ಪೈಕಿ 4 BJPಯದ್ದಾಗತ್ತೆ. ಹೀಗಾಗಿ ಇವರು ಸೋಲ್ತಾರೆ ಅನ್ನುವಂಥದ್ದು ಗೊತ್ತಿದೆ. BBMP ಅನ್ನುವಂಥದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದಂಥ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ ಅನ್ನುವಂಥ ಮಾತನ್ನ ಪ್ರತಿ ಬಾರಿ ಹೇಳ್ತಾ ಇತ್ತು. 8 ವರ್ಷಕ್ಕೂ ಮೇಲಾಗಿದೆ, ಇನ್ನೂ ಕೂಡ ಈ ಒಂದು GBA ಎಲೆಕ್ಷನ್, ಕಾರ್ಪೊರೇಟರ್ ಎಲೆಕ್ಷನ್ ಆಗಿಲ್ಲ. ಅಂಥ ಒಂದು ಅವಸ್ಥೆ ಬೆಂಗಳೂರಿನದ್ದು. ನಿಮಗೆಲ್ರಿಗೂ ಗೊತ್ತೇ ಇದೆ. ಬೆಂಗಳೂರಿನಲ್ಲಿ ಒಂದು ಮಳೆ ಆದರೆ, ಕೇವಲ ಒಂದು ಮಳೆಗೆ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಚರಂಡಿ ಮೋರಿಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಸರಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಲೆವೆಲ್ನಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬ ನಾಯಕ ಇಲ್ಲ. ಈ ಮಿನಿಸ್ಟರ್ಗಳಿಗೆ ನಾಚಿಕೆ ಆಗಬೇಕು. ಟೆಂಡರ್ ಅಂತ ಕರೆಯುವಂಥದ್ರಲ್ಲಿ ಬಹುಪಾಲನ್ನ ನೇರವಾಗಿ ತಾವೇ ತಗೊಂಡ್ಬಿಡ್ಬೋದು ಅನ್ನುವಂಥ ಕಾರಣಕ್ಕೆ ಈ ಕಾರ್ಪೊರೇಟರ್ಗಳನ್ನ ಮಧ್ಯದಲ್ಲಿ ನಾಯಕರುಗಳೇನಿರ್ತಾರಲ್ಲ ಅವ್ರುಗಳು ಬೇಡ ಅನ್ನುವಂಥದ್ದು ಕಾರಣ ಇಷ್ಟು ವರ್ಷ 8 ವರ್ಷಕ್ಕೂ ಮೇಲಾಗಿದೆ, ಇನ್ನೂ ಕೂಡ GBA ಎಲೆಕ್ಷನ್ಸ್, ಕಾರ್ಪೊರೇಟರ್ ಎಲೆಕ್ಷನ್ ಆಗಿಲ್ಲ. ಹೀಗಾಗಿ ಈ ಬಾರಿ ಮಾಡಲೇಬೇಕು ಅನ್ನುವಂಥ ಒತ್ತಡದ ಮಧ್ಯೆ ಬೇಕಾದಷ್ಟು ಕಾರಣಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತು. ಏನದು ಕೊಟ್ಟಂಥದ್ದು? SIR ಆಗುತ್ತಾ ಇದೆ. SIR ಆದಂಥ ನಂತರದಲ್ಲಿ ಬರುವಂತಹ ಪಟ್ಟಿಯನ್ನು ನಾವು ಒಪ್ಕೊಳ್ಳೋದಿಲ್ಲ. SIR ಅವೈಜ್ಞಾನಿಕವಾಗಿದೆ. ಇದು ಒಂದು ಕಡೆ ಆದರೆ, ಡಿಲಿಮಿಟೇಷನ್ ಅನ್ನುವಂತಹ ಕಾರಣವನ್ನು ಕೊಟ್ಟರು. ವಲಯವಾರು ಸರಿಯಾಗಿ ಇಲ್ಲ ಇವ್ರದ್ದು ಲೆಕ್ಕಾಚಾರ. ಒಂದಷ್ಟು ಕಡೆ ಕಡಿಮೆ ಮತದಾರರು, ಇನ್ನೊಂದು ಕಡೆ ಜಾಸ್ತಿ ಮತದಾರರು. ಡಿಲಿಮಿಟೇಷನ್ ಕಾರಣವನ್ನು ಕೊಟ್ಟರು. ಇದರ ಮಧ್ಯೆ ಮಳೆಗಾಲ ಆದ್ರಿಂದ ನಮಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು ಅಂತ ಕೇಳಿದ್ರು. ಅಧಿಕಾರಿಗಳು ಮಿಕ್ಕಂಥವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಸೆನ್ಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಅಧಿಕಾರಿಗಳು ಮತ್ತು ಕೆಲಸ ಮಾಡುವಂಥವರ ಕೊರತೆ ಇದೆ. ಹೀಗೆ ಹಾಗೆ ಅಂತ ಬೇಕಾದಷ್ಟು, ಮತ್ತು ಜನಗಣತಿ, ಈಗಿರುವಂತಹ ಸೆನ್ಸಸ್ ಅನ್ನು ಇಟ್ಟುಕೊಂಡು ನಾವು ಮಾಡೋದು ಕಷ್ಟ ಇದೆ, ಸಮ್ ಪ್ರಾಬ್ಲಮ್ ಅನ್ನುವಂಥ ಕಾರಣವನ್ನ ಕೊಟ್ಟು ಸುಪ್ರೀಂ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಳಿದಂತಹ ಸಮಯ 6 ತಿಂಗಳು ಕಾಲಾವಕಾಶ ಕೊಡಿ, ಅಷ್ಟರಲ್ಲಿ ನಾವು ಪ್ರಿಪರೇಷನ್ಸ್ ಮಾಡ್ಕೊಳ್ತೀವಿ, ಅದಾದ ಮೇಲೆ ನಾವು GBA ಎಲೆಕ್ಷನ್ಸ್ ಅನ್ನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಮೊರೆ ಹೋಗಿತ್ತು. ಬಟ್ ಫೈನಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ಇತಿಶ್ರೀಯನ್ನ ಹಾಡಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು 2 ತಿಂಗಳ ಕಾಲಾವಕಾಶವನ್ನ, ಅಂದರೆ ಆಗಸ್ಟ್ 30ರ ಒಳಗಡೆ ನೀವು GBA ಎಲೆಕ್ಷನ್ಸ್ ಅನ್ನ ಮಾಡಬೇಕು ಅನ್ನುವಂಥ ಆದೇಶವನ್ನ ದೇಶದ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ. ಹೀಗಾಗಿ ಇದರ ಜೊತೆಗೆ ಹೇಳಿದೆ, ಇದರ ಒಳಗಡೆ ನಿಮಗೆ ಏನೇನೆಲ್ಲ ತಯಾರಿ ಬೇಕು, ಏನೇನೆಲ್ಲ ಸಮಸ್ಯೆಗಳಿವೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಬಿಡಿ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಮೇಲೆ ನೀವು ಯಾವುದೇ ಥರದ ಕಾಲಾವಕಾಶವನ್ನ ನಮಗೆ ಕೇಳಬೇಡಿ ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದ್ರೆ ಆಗಸ್ಟ್ 30ರ ಒಳಗಡೆ ನೀವು GBA ಎಲೆಕ್ಷನ್ಸ್ ಅನ್ನ ಮಾಡಿಬಿಡಬೇಕು ಅನ್ನುವಂಥ 2 ತಿಂಗಳ ಕಾಲಾವಕಾಶವನ್ನ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ. ಹೀಗಾಗಿ ಇದರ ಮೇಲೆ ಯಾವುದೇ ಥರದ ಆಪ್ಷನ್ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಅಷ್ಟರ ಒಳಗಡೆ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಇವರು GBA ಎಲೆಕ್ಷನ್ಸ್ ಅನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇವರಿನ್ನ ಹೇಳಲಾಗ್ತಾ ಇತ್ತು, ಇವ್ರಿಗೆ ಗೊತ್ತಿದೆ ಚೆನ್ನಾಗಿ. ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂಥವರು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಇವರಿಗೆ ಒಂದು ರೀತಿಯಲ್ಲಿ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತ ಮುಖ್ಯಮಂತ್ರಿಗಳ ಬಣ ಸಿದ್ಧರಾದಂತೆ. ಅಂದರೆ ಸಿದ್ದರಾಮಯ್ಯನವರ ಬಣದವರಿಗೆ GBA ಎಲೆಕ್ಷನ್ ಮಾಡೋದಕ್ಕೆ ಬಹಳ ಆಸಕ್ತಿ, DKಶಿ ಬಣದವರಿಗೆ ಇದರಲ್ಲಿ ನಿರಾಸಕ್ತಿ. ಯಾಕೆ ಅಂತಂದ್ರೆ 5 ವಲಯಗಳ ಪೈಕಿ 4 ವಲಯಗಳು BJP ಪಾಲಾಗುತ್ತೆ ಅನ್ನುವಂಥ ಚರ್ಚೆಗಳು, ಲೆಕ್ಕಾಚಾರಗಳಿತ್ತು. ಹೀಗಾಗಿ 2 ಬಂದುಬಿಟ್ರೆ ಅಥವಾ 1 ಬಂದುಬಿಟ್ರೆ ಸೋಲು ಕಾಂಗ್ರೆಸ್ನದ್ದು. ಅದರಲ್ಲೂ ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರುವಂಥ DK ಶಿವಕುಮಾರ್ ಅವರಿಗೆ ಈ ಸೋಲಿನ ನಂಟನ್ನು ಕಟ್ಟಿಬಿಡ್ತಾರೆ. ಸೋಲನ್ನು ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕಾಗಾಯಿತು, ಏನಾಗಾಯಿತು, ಇವರ ವೈಫಲ್ಯ, ಹೀಗಾಗಿ ಇವರಿಗೆ ಮುಖ್ಯಮಂತ್ರಿ ಗಾದಿ ಬಿಟ್ಕೊಡ್ಬಾರ್ದು, ಇವರ ನಾಯಕತ್ವದಲ್ಲಿ ಈ ರೀತಿ ವೈಫಲ್ಯ ಆಗಿರುವಂಥದ್ದು ಅನ್ನುವಂಥದ್ದನ್ನು ಅವರಿಗೆ ಲೇಬಲ್ ಮಾಡಿಬಿಟ್ರೆ ನಮಗೆ ಈಸಿ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದವರು ಒಂದು ಲೆಕ್ಕಾಚಾರ ಇತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ ಮೋರ್ ಓವರ್ ಇಟ್ ವಾಸ್ ಮೋರ್ ಆಫ್ ಅ ನೀಡೆಡ್ ಥಿಂಗ್. ಬೆಂಗಳೂರಿಗೆ GBA ಎಲೆಕ್ಷನ್ ಬೇಕೇ ಬೇಕಾಗಿತ್ತು. ಯಾಕೆ ಅಂತಂದ್ರೆ GBA ಆದಂಥದ್ದು ಒಂದು ಕಡೆ ಆದರೆ 8 ವರ್ಷಗಳು ಮೇಲಾಗಿದೆ. ಸ್ಥಳೀಯ ಮಟ್ಟದಲ್ಲಿ ನಾಯಕರಿಲ್ಲ, ಲೋಕಲ್ ಲೆವೆಲ್ನಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ, ಸಣ್ಣ ಪುಟ್ಟ ವ್ಯವಸ್ಥೆ ಮಾಡೋದಕ್ಕೆ ಯಾರೂ ಇಲ್ಲ, ದೊಡ್ಡ ಮಟ್ಟದವ್ರು ಇದ್ರ ಬಗ್ಗೆ, ಸಣ್ಣ ಮಟ್ಟದ ಬಗ್ಗೆ ಗಮನ ಹರಿಸೋದಿಲ್ಲ. ತುಂಬ ಸಮಸ್ಯೆಗಳನ್ನು ಬೆಂಗಳೂರು ಎದುರಿಸ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರು DK ಶಿವಕುಮಾರ್ ಅವರು, ಕಾಂಗ್ರೆಸ್ನವರು. ಆದರೆ ಅದರ ವಿಚಾರವಾಗಿ ಯಾವುದೇ ಥರದ ಕೆಲಸ ಆಗಿಲ್ಲ. ಹೀಗಾಗಿ GBA ಎಲೆಕ್ಷನ್ ಮತ್ತು ಇದರ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ.
ಏಕೆಂದರೆ ಪಕ್ಷಕ್ಕೆ ಕೆಲಸ ಮಾಡಿರೋರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ರಾಜಕೀಯವಾಗಿ ಗುರುತಿಸ್ಕೊಳ್ಬೇಕು ಅಂತ ಕನಸನ್ನು ಕಾಣ್ತಾ ಇರುವಂತಹ ಯೂತ್ಸ್ ಇರ್ತಾರೆ. ಯುವಕರಿಗೆ ಅವಕಾಶಗಳಾಗ್ತಾ ಇರಲಿಲ್ಲ. ಬರೀ ಅವರವರೇ, ಅವರ ಮನೆಯವರೇ ಇವರುಗಳೇ ಇದ್ದು ಬಿಟ್ರೆ ಹೊಸಬರಿಗೆ ಅವಕಾಶ ಅನ್ನುವಂಥದ್ದು ಎಲ್ಲ ಆಗತ್ತೆ. ಅಂದರೆ ಏನೋ ಒಂದು ನಾವು ಸಮರ್ಥವಾಗಿ ಕೆಲಸ ಮಾಡ್ತೇವೆ, ನಮಗೂ ಅವಕಾಶ ಬೇಕು, ರಾಜಕೀಯವಾಗಿ ಗುರುತಿಸ್ಕೊಳ್ಬೇಕು ಅಂತ ಕನಸು ಕಾಣುವಂಥವ್ರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಇದರ ಮುಖೇನ ಅವಕಾಶಗಳು ಸಿಗುತ್ತೆ, ಒಂದು ಕಡೆ ಕೆಲಸಗಳು ಕೂಡ ಆಗತ್ತೆ, ಸುಧಾರಣೆಯನ್ನು ಕಾಣುತ್ತೆ ಬೆಂಗಳೂರು. ಇದೆಲ್ಲವೂ ಕೂಡ ಒಂದು ಕಡೆ. ಆದರೆ ಇವರು ಸುಖಾಸುಮ್ಮನೆ ಸೋಲಿನ ಭಯದಲ್ಲಿ ಕಾಂಗ್ರೆಸ್ನವರು ಮುಂದೂಡ್ತಾ ಇದ್ರು. 6 ತಿಂಗಳು ಕಾಲಾವಕಾಶ ಕೇಳಿದ್ರು, ಬಟ್ ನೋ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಆಗಸ್ಟ್ ಹೊರಗಡೆ ಅಷ್ಟೇ ಇವರಿಗೆ ಕಾಲಾವಕಾಶ ಕೊಟ್ಟಿರುವಂಥದ್ದು. ಅದಾದ ನಂತರದಲ್ಲಿ ಇವರು ಮತ್ತೆ ಸಮಯಾವಕಾಶ ಕೇಳೋ ಹಾಗಿಲ್ಲ, GBA ಎಲೆಕ್ಷನ್ನ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯದ ಪರಿಸ್ಥಿತಿ ಈಗ ಕಾಂಗ್ರೆಸ್ನವರಿಗೆ ಎದುರಾಗಿದೆ. ನೋಡಬೇಕು ಎಷ್ಟು ಇವರು ಯಾವ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡು ಇರುವಂಥ ಅವ್ಯವಸ್ಥೆ ಅಂತ ಏನು ಕಾರಣ ಕೊಟ್ಟಿದ್ದಾರಲ್ಲ ಅದೆಲ್ಲವನ್ನ ಸರಿಪಡಿಸಿಕೊಂಡು ಎಲ್ಲವನ್ನೂ ಕೂಡ ಪೂರಕವಾಗಿ ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ಕಾಂಗ್ರೆಸ್ ಸರ್ಕಾರ GBA ಎಲೆಕ್ಷನ್ಸನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.